ಹಾಯ್ ಡೈನಮಿಕ್ ಮೆಂಬರ್ಸ್. ಪ್ರೀವಿಯಸ್ ಆಗಿ ಸುಮಾರು ಜನ ಮೆಂಬರ್ಸ್ ಬಂದ್ಬಿಟ್ಟು ನೀವು ಡೈಲಿ ಮೇಲ್ ಕಳಿಸ್ತೀರಾ, ಯಾವುದಾದ್ರು ಒಂದು ಸ್ಟಾಕ್ ಬಗ್ಗೆ, ಅಲ್ಲಾಗಿರೋಂಥ ಟ್ರೇಡ್ ಬಗ್ಗೆ ಮೇಲ್ ಕಳಿಸ್ತೀರಾ, ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಅದ್ರ ಮೇಲೆ ಪ್ರೀವಿಯಸ್ ಆಗಿ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ, ನೀವೆಲ್ಲರೂ ನೋಡಿರ್ತೀರ. ಸೊ ಅದನ್ನೇ ಒಂದು ಕಂಟಿನ್ಯೂ ಮಾಡೋಣ, ಒನ್ಸ್ ಇನ್ ಅ ವೈಲ್ ಅದ್ರ ಬಗ್ಗೆ ಮಾಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಇವತ್ತು ಮಾಡ್ತಿದ್ದೀವಿ. ಸೊ ಮಾಡೋದ್ರಲ್ಲಿ ಈ ವೀಕಲ್ಲಿ ಆಗಿರೋಂಥ ಟ್ರೇಡ್ಸ್, ಯಾವ ಸ್ಟಾಕ್ ಬಗ್ಗೆ ನಿಮಗೆ ಮೇಲ್ ಕಳಿಸಿದ್ದಾರೆ, ಅದ್ರ ಬಗ್ಗೆ ಆ ಟ್ರೇಡ್ ಹೇಗಾಯಿತು, ಏನಕ್ಕೆ ಆ ಟ್ರೇಡ್ ಮಾಡಿದ್ವಿ ಅನ್ನೋ ಡೀಟೇಲ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ನಾನು ಮೊದಲೇ ಹೇಳ್ದಂಗೆ ಈ ನಿಮಗೇನು ಮೇಲ್ಸ್ ಕಳಿಸ್ತಿದ್ದೀವಿ ಅದು ಈ ಡೈನಮಿಕ್ ಲೈವಲ್ಲಿ ಒಂದು ಸಿಂಪಲ್ ಮೆಥಡ್, ಅದನ್ನು ಡೌಮ್ಯಾಂಟಿಕ್ ಮೆಥಡ್ ಅಂತ ಹೇಳ್ತೀವಿ, ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಆ ಒಂದು ಮೆಥಡ್ ಪ್ರಕಾರ ಆಗಿರೋ ಟ್ರೇಡ್ಸ್ ಬಗ್ಗೆನೇ ನಿಮಗೆ ರೆಗ್ಯುಲರ್ ಆಗಿ ಮೇಲ್ಸ್ ಕಳಿಸ್ತಿರೋದು ಅಲ್ವಾ. ಸೊ ಡೌಮ್ಯಾಂಟಿಕ್ ಮೆಥಡ್ ಏನು ಅನ್ನೋದು ಕೂಡ ನಾನು ಪ್ರೀವಿಯಸ್ ಆಗಿ ಇದೇ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿದಾಗ ಆ ಮೆಥಡ್ ಏನು ಅಂತಲೂ ಒಂದು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಡೈನಮಿಕ್ ಮೆಂಬರ್ಸ್ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಸ್ವಲ್ಪ ಜನ ಮರ್ತುಬಿಟ್ಟಿದ್ರೆ ಈಸಿಯಾಗಿ ರೀಕಾಲು ಆಗುತ್ತೆ. ಸೊ ಕಳಿಸ್ತಿರೋ ಆ ಡೀಟೇಲ್ಸ್ ಡೈಲಿ ನಿಮಗೆ ಮೇಲ್ ಕಳಿಸ್ತಿರೋ ಉದ್ದೇಶ ಇದೆ. ಏನಪ್ಪ ಅಂದರೆ ರೆಗ್ಯುಲರ್ ಆಗಿ ನಿಮಗೆ ಕಳಿಸ್ತಿರೋವಾಗ ಒಂದೊಂದು ಟ್ರೇಡ್ ಏನಕ್ಕಾಗಿದೆ ಅಂತ ನೀವು ಕ್ರಾಸ್ ಚೆಕ್ ಮಾಡ್ಕೊಂಬಂದರೆ ನಿಮಗೆ ಅದನ್ನು ಫಾಲೋ ಮಾಡೋದು, ನೀವು ರಿಯಲ್ ಟೈಮ್ ಟ್ರೇಡ್ ಮಾಡೋವಾಗ ನೀವು ಅದನ್ನು ಈಸಿಯಾಗಿ ಫಾಲೋ ಮಾಡ್ಬೋದು ಅಂತ ಒಂದು ಇಂಟೆನ್ಷನ್. ಓಕೆ, ಸೊ ಅದೇ ಥರ ಈ ವೀಕ್ ಆಗಿರೋಂಥ ಟ್ರೇಡ್ಸ್, ಫ್ಯೂ ಸ್ಟಾಕ್ಸ್, ಒಂದು 2-3 ಡೇಸ್ ನಿಮಗೆ ಕಳಿಸಿರೋಂಥ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇವತ್ತಿನ ದಿವಸ 7ನೇ ತಾರೀಕು ಮಾರ್ಚ್ ಕಳಿಸಿರೋ ಒಂದು ಮೇಲ್ ಅಲ್ಲಿ ನಿಮಗೆ ಟಾಟಾ ಪವರ್ ಅನ್ನೋ ಒಂದು ಸ್ಟಾಕ್ ಬಗ್ಗೆ ಡೀಟೇಲ್ಸ್ ಕಳಿಸಿದ್ವಿ ಅಲ್ವಾ. ಸೊ ಏನಾಗಿದೆ ಇದರಲ್ಲಿ ಬನ್ನಿ ನೋಡೋಣ. ಸೊ 7th ಮಾರ್ಚ್ ಈ ಸ್ಟಾಕಲ್ಲಿ, ಟಾಟಾ ಪವರ್ ಸ್ಟಾಕಲ್ಲಿ ಬೆಳಗ್ಗೆ ಅರೌಂಡ್ 10:30 ಆ ಟೈಮ್ಗೆ ಡೈನಮಿಕ್ ಲೈವಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಬರೆದಿದೆ. ಓಕೆ, ಸೊ ಆ ಬೈ ಕಾಲ್ ಆಪ್ಷನ್ ನೌ ಅಂತ ಬರೆದಾಗ ನಾವು ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡೋದಕ್ಕೆ ಈ ಕಡೆ ನಿಮ್ಗೆ ಸ್ಟ್ರೈಕ್ ಪ್ರೈಸ್ ಇದೆ. ಸೊ ಅದನ್ನು ನೋಡಿಕೊಂಡು 420 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್ನ ತೊಗೋಬೋದಾಗಿತ್ತು. ಇದ್ರ ಪ್ರೀಮಿಯಮ್ ಆ ಟೈಮ್ಗೆ 10:30ಗೆ ನೀವು ಬೈ ಮಾಡಿದರೆ ₹9.60 ಪ್ರೀಮಿಯಮ್ಗೆ ನಿಮಗೆ ಇದು ಸಿಗ್ತಾಯಿತ್ತು. ಓಕೆ, ಸೊ ಬೈ ಮಾಡಾದಮೇಲೆ ಅಲ್ಲಿಂದ ಪ್ರೈಸ್, ಈ ಟಾಟಾ ಪವರ್ ಪ್ರೈಸ್ ಅಲ್ಲಿಂದ ರೈಸ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅರೌಂಡ್ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಪ್ರೈಸ್ ಮೇಲೆ ಹೋಗ್ತಿರೋವಾಗ ಡೈನಮಿಕ್ ಲೈವಲ್ಲಿ ನೀವು ಈ ಇಂಟ್ರಾ ವೀಕಲ್ಲಿ ನೋಡಿದ್ರೆ DMBOTS ಸಿಂಬಲ್ ಸ್ಟಾರ್ಟ್ ಆಗಿದೆ. ನಿಮ್ಗೆಲ್ರಿಗೂ ಗೊತ್ತು, ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲೂ ನಿಮಗೆಲ್ಲರಿಗೂ ಇದು ಕನ್ವೆ ಆಗಿದೆ. DMBOTS ಸಿಂಬಲ್ ಬಂದರೆ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ ಅಲ್ವಾ. ಸೊ ಇಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಸೆಕ್ಯೂರ್ ಮಾಡ್ಕೊಡುವಾಗ ಇದನ್ನು ಎಕ್ಸಿಟ್ ಮಾಡಿದ್ರೆ ₹23 ಪ್ರೀಮಿಯಮ್ಗೆ ಎಕ್ಸಿಟ್ ಆಗಿದೆ. 2:30 ಅಷ್ಟೊತ್ತಿಗೆ ತೊಗೊಂಡಿದ್ದೆಷ್ಟು? ₹9.60, ₹23 ಪ್ರೀಮಿಯಮ್ಗೆ ಎಕ್ಸಿಟ್ ಆಗಿದೆ. ಸೊ ಈ ಟ್ರೇಡಲ್ಲಿ ₹9.60 ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅನ್ನೋವಾಗ ಏನು ಲಾಟ್ ಸೈಜ್ ಇದ್ರದ್ದು ಟಾಟಾ ಪವರ್ದು F&O ಅಲ್ಲಿ ಟ್ರೇಡ್ ಮಾಡೋವಾಗ ಬನ್ನಿ ನೋಡೋಣ. ಸೊ ಇದ್ರದ್ದು ಲಾಟ್ ಸೈಜು 3375 ಲಾಟ್ ಸೈಜ್ ಇದೆ, ಒಂದು ಸಿಂಗಲ್ ಲಾಟ್. ಸೊ ನೀವು ಆಪ್ಷನ್ಸಲ್ಲಿ ₹9.60 ಒಂದು ಲಾಟ್ ನೀವು ಬೈ ಮಾಡಿದ್ರೆ ಕಾಲ್ ಆಪ್ಷನ್ನು ನಿಮ್ಗೆ ಇನ್ವೆಸ್ಟ್ಮೆಂಟ್ ಆಗಿದ್ದು ₹32,400, ₹32,400 ನಿಮ್ಮ ಇನ್ವೆಸ್ಟ್ಮೆಂಟ್ ಆಯಿತು. ಅಲ್ಲಿಂದ ನೀವು ₹23 ಇದನ್ನು ಎಕ್ಸಿಟ್ ಮಾಡಿದ್ದೀರಾ ಅಂದರೆ ನಿಮಗೆ ಬಂದಿರೋ ಪ್ರಾಫಿಟ್ ಎಷ್ಟು? ₹45,225. ಓಕೆ, ಸೊ ₹45,225 ಪ್ರಾಫಿಟ್ ನಿಮಗೆ ಈ ಒಂದು ಸಿಂಗಲ್ ಟ್ರೇಡಲ್ಲೇ ಸಿಕ್ಕಿದೆ. ಬೆಳಗ್ಗೆ 10:30ಗೆ ಎಂಟ್ರಿ ಮಾಡಿದ್ರಿ, ಇಲ್ಲಿ 2:30 ಅಷ್ಟೊತ್ತಿಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಮೋರ್ ದ್ಯಾನ್ ನಾನು ಕೇಳಿದ್ರೆ 150%ಗಿಂತ ಜಾಸ್ತಿ ರಿಟರ್ನ್ಸಾ? ಹೌದಾ? ಸಿಂಗಲ್ ಟ್ರಾನ್ಸಾಕ್ಷನಲ್ಲಿ 150%ಗಿಂತ ಜಾಸ್ತಿ ರಿಟರ್ನ್ಸ್ ನಿಮಗೆ ಇಲ್ಲಿ ಬಂದಿದೆ. ಬಟ್ ಈ ಟ್ರೇಡ್ ತೊಗೊಳ್ಳೋವಾಗ ಮತ್ತೆ ನೀವು ಆ ಡೈನಮಿಕ್ ಲೈವಲ್ಲೇ ನೋಡಿ ಏನಕ್ಕೆ ಈ ಟ್ರೇಡ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಪ್ರೀವಿಯಸ್ ಆಗು ಹೇಳ್ದಂಗೆ ಡೌಮ್ಯಾಂಟಿಕ್ ಮೆಥಡನ್ನು ಫಾಲೋ ಮಾಡಿ ಟ್ರೇಡ್ ಮಾಡೋದಕ್ಕೆ ಅದಕ್ಕೊಂದು ಸಣ್ಣ ಇನ್ಸ್ಟ್ರಕ್ಷನ್ ಇದೆ, 10 ಪಾಯಿಂಟ್ಸ್ ಇದೆ, 10 ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನಲ್ಲಿ ಟ್ರೇಡ್ ಮಾಡೋದು ಹೇಗೆ ಅನ್ನೋದು ರಿಟರ್ನ್ ಇನ್ಸ್ಟ್ರಕ್ಷನ್ ನಿಮ್ಮೆಲ್ಲರ ಹತ್ರನೂ ಇದೆ, ಹೌದಲ್ವಾ. ಸೊ ಅದರಲ್ಲಿ ಇಲ್ಲಿ ಬೈ ಕಾಲ್ ಆಪ್ಷನ್ ಅಂತ ಬಂದಾಗ ನೀವು ಇಮಿಡಿಯೇಟಾಗಿ ಏನು ಮಾಡ್ತೀರಾ, ಆ ಒಂದು ಇನ್ಸ್ಟ್ರಕ್ಷನಲ್ಲಿ ಹೋಗಿ ಇಮಿಡಿಯೇಟ್ ಚೆಕ್ ಮಾಡ್ತೀರಾ, ಇದು ಯಾವ ಈ 10 ಸಿಚುವೇಷನಲ್ಲಿ ಯಾವ ಸಿಚುವೇಷನ್ಗೆ ಮ್ಯಾಚ್ ಆಗುತ್ತೆ ಅಂತ ನೀವು ಚೆಕ್ ಮಾಡ್ತೀರಾ.
ಅಲ್ವಾ. ಚೆಕ್ ಮಾಡಿದಾಗ ನಿಮಗೆ ಯಾವುದೋ ಒಂದು ಸಿಚುವೇಶನ್ ಸಿಕ್ಕಿದೆ. ಸೊ ಇಲ್ಲಿ ಬೈ ಕಾಲ್ ಆಪ್ಷನ್ ಅಂತ ಬಂದಾಗ ನೀವು ನೋಡಿದ್ರಿ ID3 ಲಾಂಗ್ ಆಗಲಿ ಇಂಟ್ರಾ ವೀಕ್ ಲಾಂಗ್ ಆಗಲಿ ಎರಡೂ ನಿಮ್ಮ ಟ್ರೇಡ್ ಫೇವರ್ ಆಗೇ ಇದೆ. ಸೊ ಹಾಗಾಗಿ ಯಾವುದೇ ಥರದ ಸೈಡ್ ವೇಸ್ ಕಾಜನು ಇಲ್ಲ. ಸೊ ಕಂಪ್ಲೀಟ್ ಫ್ರೀ ಇದೆ. ತುಂಬ ಕ್ಲಿಯರ್ ಕಟ್ ಟ್ರೇಡ್ ಆಪರ್ಚುನಿಟಿ. ಕಣ್ಣು ಮುಚ್ಕೊಂಡು ಟ್ರೇಡ್ ಎಂಟ್ರಿ. ಇವಾಗ ಟ್ರೇಡ್ ಎಂಟ್ರಿ ತೊಗೊಂಡಾದಮೇಲೆ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ ಸ್ಟಾಪ್ ಲಾಸ್ ಎಲ್ಲ ಹಾಕೋದು, ಟಾರ್ಗೆಟ್ ಎಲ್ಲ ಹಾಕೋದು ಅಂತ. ಇದನ್ನು ನಾನು ಮತ್ತೆ ಸುಮಾರು ಸತಿ ಸಾವಿರಾರು ಸತಿ ಹೇಳ್ಬಿಟ್ಟಿದ್ದೀನಿ, ಇದ್ರೂ ಹೇಳ್ತೀನಿ. ಈ ಡೈನಮಿಕ್ ಲೈವ್ ಫಾಲೋ ಮಾಡೋ ಇದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ಆ ಸಿಸ್ಟಮ್ ಎಂಟ್ರಿ ಕೊಡ್ತಿದೆ ಅಂದರೆ ಎಕ್ಸಿಟ್ ಎಲ್ಲಿ ಮಾಡಬೇಕು ಅಂತ ಆ ಸಿಸ್ಟಮ್ಮೇ ಹೇಳುತ್ತೆ. ಅಲ್ಲಿ ತನಕ ಸ್ವಲ್ಪ ಕಾಯಬೇಕು. ಕಾಯಲಿಲ್ಲ ಅಂದರೆ ಪ್ರಾಫಿಟ್ ಹೆಂಗೆ ಬರುತ್ತೆ ಹೇಳಿ, ಹೌದಲ್ವಾ. ಈ 150% ರಿಟರ್ನು ಇವಾಗ ನಾನು ಹೇಳೋದಕ್ಕೆ ಸಿಂಪಲಾಗಿ ಹೇಳ್ಬಿಟ್ಟೆ, ನಿಮ್ಗೆ ಕೇಳಿಸ್ಕೊಳ್ಳೋವಾಗ ಹೊಸ ದೊಡ್ಡ ರಿಟರ್ನ್ ಅಂತ ನಿಮಗೂ ಅನಿಸುತ್ತೆ ನಿಜವಾಗ್ಲೂ. ಬಟ್ ಟ್ರೇಡ್ ಮಾಡೋವಾಗ ಅಷ್ಟು ಈಸಿಯಾಗಿ ಬರೋದಿಲ್ಲ. ಬಟ್ ಈಸಿಯಾಗಿ ಬರುತ್ತೆ. ಹೇಗೆ ಈಸಿಯಾಗಿ ಬರುತ್ತೆ? ಆ ಸಿಸ್ಟಮ್ ಹೇಳೋ ತನಕ, ಎಕ್ಸಿಟ್ ಅಂತ ಹೇಳೋ ತನಕ ಸ್ವಲ್ಪ ಕಾಯೋಣ ಅಂತ ನೀವು ಕಾದ್ಬಿಟ್ರೆ ಅಷ್ಟು ರಿಟರ್ನ್ಸ್ ನಿಮ್ದಾಗತ್ತೆ, ಹೌದಲ್ವಾ. ಸೊ ಅದೇ ಥರ ಇದು 7ನೇ ತಾರೀಕು ಆಗಿರೋಂಥ ಟ್ರೇಡ್ ಟಾಟಾ ಪವರ್. ಅದಕ್ಕೆ ಮುಂಚೆ ದಿವಸ ಆಗಿರೋ ಸ್ಟಾಕ್ ಬಗ್ಗೆ ನೋಡೋಣ. ಓಕೆ. ಸೊ 6th ಮಾರ್ಚ್ ನಿಮಗೆ ಕಳಿಸಿರೋದ್ರಲ್ಲಿ MGL ಅಂತ ಒಂದು ಸ್ಟಾಕ್ ಬಗ್ಗೆ ಮೇಲ್ ಕಳಿಸಿದ್ದಾರೆ. ಸೊ ಇದರಲ್ಲಿ ಏನು ಟ್ರೇಡ್ ಆಗಿದೆ ಅಂತ ನೋಡಿ. ಡೈನಮಿಕ್ ಲೈವಲ್ಲಿ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ ಈ MGL ಸ್ಟಾಕ್ ಪ್ರೈಸು ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆಗ್ತಾನೆ 9:30 ಅಷ್ಟೊತ್ತಿಗೆ ನಿಮಗೆ ಡೈನಮಿಕ್ ಲೈವ್ ಈ ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನಲ್ಲಿ ಬೈ ಪುಟ್ ಆಪ್ಷನ್ ನಾವು ಅಂತ ಬರೆದಿದೆ. ಓಕೆ, ಪುಟ್ ಆಪ್ಷನ್ ಬೈ ಮಾಡಿ ಅಂತ. ಸೊ ಪುಟ್ ಆಪ್ಷನ್ ಬೈ ಮಾಡಿ ಅಂದಾಗ ನೀವು ಮತ್ತೆ ಪುಟ್ ಆಪ್ಷನ್ಗೆ ಸ್ಟ್ರೈಕ್ ಪ್ರೈಸ್ ಈ ಕಡೆ ಇದೆ. ಸೊ ಇಲ್ಲಿ ಪುಟ್ ಆಪ್ಷನ್ ನಾವು ತೊಗೊಂಡಿರೋದು 1400 ಸ್ಟ್ರೈಕ್ ಪ್ರೈಸ್ ಪುಟ್ ಆಪ್ಷನ್. ಸೊ ಈ 1400 ಸ್ಟ್ರೈಕ್ ಪ್ರೈಸ್ ಪುಟ್ ಆಪ್ಷನ್ ನಮಗೆ 9:30 ಟೈಮ್ಗೆ ಬೈ ಮಾಡಿದರೆ ಎಷ್ಟು ಪ್ರೀಮಿಯಮ್ ಸಿಕ್ಕಿರೋದು? 43 ರೂಪಾಯಿ ಪ್ರೀಮಿಯಮ್ಗೆ ಈ ಪುಟ್ ಆಪ್ಷನ್ ಸಿಕ್ಕಿರೋದು. ಓಕೆ. ಸೊ ಆ ಪುಟ್ ಆಪ್ಷನ್ ಎಂಟ್ರಿ ತೊಗೊಂಡ್ಮೇಲೆ ಇವಾಗ ಸುಮಾರು ಜನ ಅಂದ್ಕೊಂಡಿರ್ತಾರೆ ಗ್ಯಾಪ್ ಡೌನ್ ಆದಮೇಲೆ ಅಲ್ಲೋಗಿ ಪುಟ್ ಆಪ್ಷನ್ ಹೇಗೆ ತೊಗೊಳ್ಳೋದು ಅಂತ. ನಾವು ಅದೇ ಡೈನಮಿಕ್ ಮೆಂಬರ್ಸ್ಗೆ ಈ ತಲೆನೋವು ಇರೋಲ್ಲ. ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನಾವು ಆ ಸಿಸ್ಟಮ್ ಏನು ಹೇಳುತ್ತೋ ಅಷ್ಟು ಕಣ್ಮುಚ್ಕೊಂಡು ಮಾಡ್ತೀವಿ. ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗೆ ಬರುತ್ತೆ ಇದೆಲ್ಲ ತಲೆ ಕೆಡಿಸ್ಕೊಂಡು ಟೆನ್ಷನ್ ತೊಗೊಂಡೆಲ್ಲ ಟ್ರೇಡ್ ಮಾಡೋಕ್ಕಾಗಲ್ಲ. ದುಡ್ಡು ಮಾಡೋಕ್ಕೆ ಬಂದಿದ್ದೀವಿ, ನೆಮ್ಮದಿಯಾಗಿ ದುಡ್ಡು ಮಾಡ್ಕೊಂಡು ಹೋಗೋಣ. ಅದೇನು ಹೇಳುತ್ತೋ ಫಾಲೋ ಮಾಡೋಣ ಫಸ್ಟು, ಹೌದಲ್ವಾ. ಸೊ ಅಲ್ಲಿ ಬೈ ಪುಟ್ ಆಪ್ಷನ್ ಅಂದಾಗ 43 ರೂಪಾಯಿಗೆ ನೀವು ಬೈ ಮಾಡಿದ್ದೀರಾ. ಬೈ ಮಾಡಾದಮೇಲೆ ಪ್ರೈಸ್ ಅಲ್ಲಿಂದ ಇನ್ನೂ ಶಾರ್ಪಾಗಿ ಡೌನ್ ಬಂದಿದೆ. ಆವತ್ತಿನ ದಿವಸನೇ ಪ್ರೈಸ್ ಅಲ್ಲಿಂದ ಶಾರ್ಪ್ ಡೌನ್ ಬರ್ತಿರೋವಾಗ ಕೆಳಗಡೆ ಇಲ್ಲೊಂದು ಸಿಗ್ನಲ್ ಬಂದಿದೆ. ಸೊ ಈ ಸಿಗ್ನಲ್ ಬಂದಾಗ ಏನು ಅರ್ಥ? ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋಕ್ಕೆ ಚಾನ್ಸಸ್ ಇದೆ. ಗೆಟ್ ರೆಡಿ ಅನ್ನೋದು ಪ್ರಿಪ್ರೇಷನ್. ಸೊ ಟ್ರೈನಿಂಗಲ್ಲಾಗಲಿ ನಿಮ್ಮ 10 ಪಾಯಿಂಟ್ಸ್ ಇನ್ಸ್ಟ್ರಕ್ಷನ್ನಲ್ಲಿ ನೀವು ನೋಡಿ 10ನೇ ಪಾಯಿಂಟಲ್ಲಿ ಬರೆದಿದೆ ಇದು. ಪ್ರೈಸ್ ಡೌನ್ ಬರ್ತಿರೋವಾಗ ಡೈನಮಿಕ್ ಸಿಸ್ಟಮ್ ಕಾಜನ್ ಬಂತ ಫಸ್ಟ್ ಪ್ರಾಫಿಟ್ ಲಾಕ್ ಮಾಡಿ. ಸೊ ಪ್ರಾಫಿಟ್ ಲಾಕ್ ಮಾಡಿ ಅನ್ನೋವಾಗ ಈ ಸಿಗ್ನಲ್ ಎಷ್ಟೊತ್ತಿಗೆ ಬಂತು? ನಿಮಗೆ ಅರೌಂಡ್ 11 ಗಂಟೆ ಬೆಳಗ್ಗೆ ಈ ಸಿಗ್ನಲ್ ಬಂದಿದೆ. ಈ ಸಿಗ್ನಲ್ ಬಂದಾಗ ನಾವು ಆ ಪುಟ್ ಆಪ್ಷನ್ ಪ್ರಾಫಿಟ್ ಶಿಫ್ಟು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಎಕ್ಸಿಟ್ ಮಾಡ್ತೀವಿ. ಸೊ 101 ರೂಪೀಸ್ ಪ್ರೀಮಿಯಮ್ಗೆ ಎಕ್ಸಿಟ್ ಆಗಿದೆ. ತೊಗೊಂಡಿದ್ದೆಷ್ಟು? 43 ರೂಪಾಯಿಗೆ ಪುಟ್ ಆಪ್ಷನ್ ತೊಗೊಂಡು 101 ರೂಪಾಯಿಗೆ ಎಕ್ಸಿಟ್ ಆಗಿದೆ. ಸೊ ಈ ಟ್ರೇಡಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? ಇದ್ರದ್ದು ಲಾಟ್ ಸೈಜ್ ಏನಿದೆ ನೀವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ ನೋಡಿ, 800 ಲಾಟ್ ಸೈಜ್ ಇದೆ. ಮಿನಿಮಮ್ ಕ್ವಾಂಟಿಟಿ 800 ಶೇರ್ಸ್ ಇದೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ನಿಮಗೆ ಒಂದು ಲಾಟ್ 43 ರೂಪೀಸ್ ಪ್ರೀಮಿಯಮ್ ತೊಗೊಂಡ್ರೆ 34,400 ರೂಪಾಯಿ ಇನ್ವೆಸ್ಟ್ಮೆಂಟ್, 34,400 ರೂಪೀಸ್ ಇನ್ವೆಸ್ಟ್ಮೆಂಟ್. ಅಲ್ಲಿಂದ ನೀವು 101 ರೂಪಾಯಿಗೆ ಎಕ್ಸಿಟ್ ಮಾಡಿದ್ಮೇಲೆ ನಿಮಗೆ ಸಿಕ್ಕಿರೋ ಪ್ರಾಫಿಟ್ ಎಷ್ಟು? 46,400 ರೂಪಾಯಿ ಪ್ರಾಫಿಟ್ ಸಿಕ್ಕಿದೆ ಅಲ್ವಾ. ಸೊ ಎಷ್ಟಾಯಿತು? ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಮೋರ್ ದ್ಯಾನ್ ಒಂದು 120% ಮೇಲೆ ರಿಟರ್ನ್ಸ್ ಬಂದಿದೆಯಾ? 120% ರಿಟರ್ನ್ಸ್ ಈ ಟ್ರೇಡಲ್ಲಿ. ಕರೆಕ್ಟ್ ಅಲ್ವಾ? ಏನು ಮಾಡಿದ್ವಿ? ಆ ಸಿಸ್ಟಮ್ ಬೈ ಪುಟ್ ಆಪ್ಷನ್ ಅಂತೂ ಪುಟ್ ಆಪ್ಷನ್ ತೊಗೊಂಡ್ವಿ. ಕೆಳಗಡೆ ಇಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊ ಅಂತ ಸಿಗ್ನಲ್ ಕೊಡ್ತು, ಸೆಕ್ಯೂರ್ ಮಾಡ್ಕೊಂಡ್ವಿ, ಅಷ್ಟೇ ಮಾಡಿದ್ದು. ಓಕೆ. ಬಟ್ ಇದು ಈ ಸ್ಟಾಕ್ ಬಗ್ಗೆ ನಾನು ಹೇಳ್ತಿರುವಾಗ ಸ್ವಲ್ಪ ಜನ ಈ ಪ್ರಶ್ನೆನೂ ನಿಮ್ಮ ತಲೆಗೆ ಬಂದಿರುತ್ತೆ. ಗ್ಯಾಪ್ ಡೌನ್ ಆಯ್ತಲ್ಲ, ಗ್ಯಾಪ್ ಡೌನ್ ಆಗೋಕ್ಕೆ ಮುಂಚೆನೇ ಡೈನಮಿಕ್ ಲೈವಲ್ಲಿ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ನೀವು ಹೇಳಿದಿರಲ್ಲ, ಇಲ್ಲಿ ಎಲ್ಲಿ ಕೊಡ್ತು ಅಂತ ನೀವು ಯೋಚನೆ ಮಾಡ್ತಿರ್ತೀರಾ ಅಲ್ವಾ. ನೋಡಿ ಇದರಲ್ಲೇ ಡೈನಮಿಕ್ ಲೈವಲ್ಲಿ ಸೊ ಪ್ರೀವಿಯಸ್ ಇದು ನೋಡಿ ಮಾರ್ಕೆಟ್ ಮೂವ್ಮೆಂಟ್ ಯಾವ ಥರ ಆಗ್ತಿದೆ. ಒಂದು ಗ್ಯಾಪ್ ಡೌನ್ ಆಗಿ ಅಲ್ಲಿಂದ ಶಾರ್ಪ್ ಅಷ್ಟು ದೊಡ್ಡ ಮೂವ್ಮೆಂಟ್ ಆಗ್ತಿರೋವಾಗ ಆಗಕ್ಕೆ ಮುಂಚೆ ಮಾರ್ಕೆಟಲ್ಲಿ ಏನೆಲ್ಲ ನಡೀತಿದೆ ಅಂತ ನೋಡಿ. ನಾರ್ಮಲ್ ಟ್ರೇಡರ್ಸ್ಗೆ ಇದು ಸುಮಾರು ಜನಕ್ಕೆ ಅನ್ಫಾರ್ಚುನೇಟ್ಲಿ ಗೊತ್ತಾಗೋದಿಲ್ಲ.
ಡೈನಮಿಕ್ ಲೈವ್ ಯಾರ ಹತ್ರ ಇಲ್ವೋ, ಡೈನಮಿಕ್ ಲೈವ್ ಆಗಲಿ ಡೈನಮಿಕ್ ಸಿಸ್ಟಮ್ ಆಗಲಿ ಯಾರ ಹತ್ರ ಇಲ್ವೋ, ಖಂಡಿತ ಈ ಥರ ಮಾರ್ಕೆಟ್ ಸಿಚುವೇಷನಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ. ಸೊ ಅದರಲ್ಲಿ ನೋಡಿ, ಪ್ರೀವಿಯಸ್ ಡೇ 5ನೇ ತಾರೀಕು ಏನಾಗಿದೆ, ಈ ಸ್ಟಾಕ್ MGL ಸ್ಟಾಕಲ್ಲಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ಹೈ ಮಾಡ್ಕೊಂಡು ಹೋಗಿದೆ. ಹೈ ಮಾಡ್ಕೊಂಡು ಹೋಗ್ತಿರೋವಾಗ, ಟಾಪಲ್ಲಿ ಹೈ ಮಾಡ್ತಿರೋವಾಗಲೇ ಡೈನಮಿಕ್ ಲೈವಲ್ಲಿ ಒಂದು ಸಿಗ್ನಲ್ ಬಂದಿದೆ. ಈ ಸಿಗ್ನಲ್ ಏನು ಅರ್ಥ ಅಂದರೆ, ಡೈನಮಿಕ್ ಸಿಸ್ಟಮ್ ಕಾಸ್ ಇಲ್ಲಿಂದ ಪ್ರೈಸ್ ಸ್ವಲ್ಪ ರಿವರ್ಸ್ ಆಗುತ್ತೆ ರೆಡಿಯಾಗಿ. ಅಂದರೆ ಏನರ್ಥ, ಯಾರ್ಯಾರು ಲಾಂಗ್ ಪೊಸಿಷನ್ ತೊಗೊಂಡಿದ್ದೀರೋ ಇಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ. ಏನಕ್ಕೆ ಸೆಕ್ಯೂರ್ ಮಾಡ್ಕೋಬೇಕು ಪ್ರಾಫಿಟ್ಟು, ಇಲ್ಲಿಂದ ಟರ್ನ್ ಆಗೋ ಥರ ಇದೆ ಅದಕ್ಕೆ ಸೆಕ್ಯೂರ್ ಮಾಡಿ ಅಂತ ಆ ಸಿಸ್ಟಮೇ ಹೇಳ್ತಿದೆ. ಓಕೆ, ಸೊ ಈ ಟಾಪಲ್ಲೇ ನೀವು ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಳೋದಕ್ಕೂ ಜಾಗ ಇದೆ. ಬಟ್ ಇದ್ರೂ ಈ ಡೌಮೆಂಟಿಕ್ ಮೆಥಡ್ ಫಾಲೋ ಮಾಡೋದ್ರಲ್ಲಿ ನಾವೇನು ಮಾಡ್ತಿದ್ದೀವಿ, ಜಾಸ್ತಿ ಅದು ಇದು ಎಲ್ಲ ನೋಡಿದೆ, ಬರೀ ಅಲ್ಲಿ ಆ್ಯಕ್ಷನಲ್ಲಿ ಬೈ ಕಾಲ್ ಆಪ್ಷನ್ ಅಥವಾ ಬೈ ಪುಟ್ ಆಪ್ಷನ್ ಅಂತ ಹೇಳಿದಾಗ ಮಾತ್ರ ಟ್ರೇಡ್ ಮಾಡೋಣ. ನಾವು ಜಾಸ್ತಿ ಯಾಕೆ ತಲೆ ಕೆಡಿಸ್ಕೊಳ್ಳೋದು. ನಿಮ್ಗೆ ಗೊತ್ತಿರೋಂಗೆ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಈ ಡೈನಮಿಕ್ ಲೈವ್ ಬಗ್ಗೆ ನಿಮಗೆ ತಿಳಿಸೋವಾಗ ಮಲ್ಟಿಪಲ್ ವೇಸ್ ಅದನ್ನು ಯೂಸ್ ಮಾಡ್ಬೋದು. ಅದರಲ್ಲಿ ಒನ್ ಆಫ್ ದ ಈಸಿಯೆಸ್ಟ್ ವೇ ಟ್ರೇಡ್ ಮಾಡೋದಕ್ಕೆ ಅಂದರೆ ಈ ಡೌಮೆಂಟಿಕ್ ಮೆಥಡ್. ಇನ್ನು ಸ್ವಲ್ಪ ಜಾಸ್ತಿ ಬೆನಿಫಿಟ್ ಮಾಡ್ಕೊಳ್ಳೋಣ ಅಂದವಾಗ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್, ಹೌದಲ್ವಾ. ಸೊ ಈ ಡೌಮೆಂಟಿಕ್ ಮೆಥಡ್ ಪ್ರಕಾರ ಈ ಟ್ರೇಡ್ ನಮಗೆ ಆಪರ್ಚುನಿಟಿ ಸಿಕ್ಕಿರೋದು ನೆಕ್ಸ್ಟ್ ಡೇ 6th ನಮಗೆ ಸಿಕ್ಕಿದೆ. ಎಂಟ್ರಿ ತೊಗೊಂಡ್ವಿ, 9:30ಗೆ ಎಂಟ್ರಿ ತೊಗೊಂಡ್ರೆ 11 ಗಂಟೆ ಅಷ್ಟೊತ್ತಿಗೆಲ್ಲ ಪ್ರಾಫಿಟ್ ಬುಕ್ ಆಯಿತು. ನಮಗೆ ಮೋರ್ ದೆನ್ 120% ರಿಟರ್ನ್ಸ್ ಬಂದಿದೆ. ಸೊ ಈ MGLಲ್ಲಿ ಆಗಿರೋಂಥ ಡೌನ್ ಮೂಮೆಂಟಲ್ಲಿ ಕೆಳಗಡೆ ಒಂದು ಸಿಗ್ನಲ್ ಕೊಡ್ತು. ಅದಲ್ಲದೆ ಬೇರೆ ಏನೆಲ್ಲ ಇನ್ಫಾರ್ಮೇಷನ್ ಕೊಡ್ತಿದೆ ನೋಡಿ ಈ ಡೈನಮಿಕ್ ಲೈವ್. ಕೆಳಗಡೆ ಈ ಡೈಲಿ ಲಾಂಗ್ ಟ್ರೆಂಡ್ ಅನ್ನೋ ಜಾಗದಲ್ಲಿ ಏನು ಹೇಳ್ತಿದೆ, ಸೆಲ್ ಶಾರ್ಟ್ ವೆಯ್ಟ್ ಆ್ಯಂಡ್ ಆ್ಯಕ್ಟ್ ಅಂತ ಹೇಳ್ತಿದೆ. ಅಂದರೆ ಇದು ಫರ್ದರ್ ಡೌನ್ ಹೋಗೋದು ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ವೆಯ್ಟ್ ಮಾಡಿ, ಈ ಜಾಗದಲ್ಲಿ ಸೆಲ್ ಮಾಡೋಕ್ಕೆ ಹೋಗಬೇಡಿ ಅಂತ. ಅಂದರೆ ನೀವು ಆಲ್ರೆಡಿ ಶಾರ್ಟಲ್ಲಿ ಇದ್ದೀರಾ, ಒಳ್ಳೆ ಪ್ರಾಫಿಟಲ್ಲಿದ್ದೀರಾ, ಇಲ್ಲಿ ಸೆಲ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ನಾವೇನು ಮಾಡ್ತೀವಿ, ಇರೋ ಪ್ರಾಫಿಟ್ನ ಫಸ್ಟ್ ಸೆಕ್ಯೂರ್ ಮಾಡ್ಕೊಳ್ಳೋಣ ಅಲ್ವಾ. ಸೊ ಇಲ್ಲಿಂದ ನೆಕ್ಸ್ಟ್ ನೀವು ಮಂಡೇಗೆ ಈ ಸ್ಟಾಕಲ್ಲಿ ಟ್ರೇಡ್ ಮಾಡಬೇಕು ಅಂತ ನೋಡೋವಾಗ ನೀವೇನು ಪ್ಲ್ಯಾನ್ ಮಾಡಬೇಕು. ನಾರ್ಮಲಿ ನೀವು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಮಾಡ್ತೀನಿ ಅಂದರೆ ಇಲ್ಲಿಂದ ಈ ID3 ಲಾಂಗ್ ಸಿಗ್ನಲ್ ಬೈ ಬಂತ, ಕ್ಲಿಯರ್ ವಿತೌಟ್ ಕಾಷನ್ ಬೈ ಬಂತ, ನೀಟಾಗಿ ಎಂಟ್ರಿ ತೊಗೋಬೋದು. ಏನಕ್ಕೆ ಹೇಳಿ, ಕೆಳಗಡೆ ಮೇಜರ್ ಡೈನಮಿಕ್ ಸಿಗ್ನಲ್ ಬಂದಿದೆ, ಅಲ್ಲಿಂದ ಬರೋಂಥ ಮೂಮೆಂಟ್ ಬೈಯಿಂಗ್ ಆಪರ್ಚುನಿಟಿ ನಾವು ತೊಗೊಂಡು ಮಾಡ್ಬೋದು. ಅದೇ ಡೌಮೆಂಟಿಕ್ ಮೆಥಡ್ ಪ್ರಕಾರ ನೀವು ಟ್ರೇಡ್ ಮಾಡೋವಾಗ ಹೇಗೆ ಮಾಡಬೇಕು ಅಂತ 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಇದೆಯಲ್ಲ, ಅದನ್ನು ನೋಡ್ಕೊಂಡು ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಈ ಟಾಟಾ ಕೆಮಿಕಲ್ಸಲ್ಲಿ ಏನಾಗಿದೆ, ಪ್ರೀವಿಯಸ್ ಡೇನೆ ಅಂದರೆ 5ನೇ ತಾರೀಕು ನಿಮಗೆ ಟ್ರೇಡ್ ಡೀಟೇಲ್ ಕಳಿಸಿರೋದು, ಬಟ್ ಎಂಟ್ರಿ ಬಂದಿರೋದು 4ನೇ ತಾರೀಕು. ಓಕೆ, ಸೊ 4ನೇ ತಾರೀಕು ಎಷ್ಟೊತ್ತಿಗೆ ಎಂಟ್ರಿ ಬಂತು, ಅರೌಂಡ್ 2:30 ಅಷ್ಟೊತ್ತಿಗೆ ಈ ಎಂಟ್ರಿ ಬಂದಿದೆ. ಸೊ 2:30ಗೆ ಏನಾಗಿದೆ ಅಂದರೆ ನಮ್ಮ ID3 ಇದರಲ್ಲಿ ID3ಯಲ್ಲಿ ಜಿಗ್ಜ್ಯಾಗ್ ಬ್ರೇಕ್ಔಟ್ ಅಂದರೆ ಜಿಗ್ಜ್ಯಾಗ್ ಬೈ ಸಿಗ್ನಲ್ ಬಂದಿದೆ. ಆ ಟೈಮಲ್ಲಿ ನಿಮಗೆ ಡೌಮೆಂಟಿಕ್ ಮೆಥಡ್ ಅಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಬಂದಿದೆ. ಸೊ ಈ ಬೈ ಕಾಲ್ ಆಪ್ಷನ್ ನೌ ಅಂತ ಬಂದಾಗ ನಿಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ನೋಡಿದ್ರೆ ಇದೆಲ್ಲ ಡೈರೆಕ್ಷನ್ ಫೇವರ್ ಆಗೇ ಇದೆ, ಯಾವುದೇ ಥರದ್ದು ನಿಮಗೆ ಬೇರೆ ಸಿಗ್ನಲ್ಸ್ ಯಾವುದೂ ಇಲ್ಲ. ಸೊ ಫ್ರೀಯಾಗಿ ಎಂಟ್ರಿ ತೊಗೋಬೋದು. ಕಾಲ್ ಆಪ್ಷನ್ ತೊಗೊಂಡ್ವಿ. ಕಾಲ್ ಆಪ್ಷನ್ ಯಾವ ಸ್ಟ್ರೈಕ್ ಪ್ರೈಸ್ 1030 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್ನು. ಅಷ್ಟೊತ್ತಿಗೆ 2:30 ಅಷ್ಟೊತ್ತಿಗೆ ನಿಮಗೆ ₹22 ಪ್ರೀಮಿಯಮ್ ಸಿಕ್ಕಿದೆ. ಓಕೆ, ಸೊ ₹22 ಪ್ರೀಮಿಯಮ್ ತೊಗೊಂಡಾದಮೇಲೆ ಮಾರನೇ ದಿವಸ ಅಂದರೆ 5ನೇ ತಾರೀಕಿಗೆ ಮಾರ್ಕೆಟ್ ಮೂಮೆಂಟ್ ಅಂದರೆ ಈ ಸ್ಟಾಕ್ ಟಾಟಾ ಕೆಮಿಕಲ್ ಪ್ರೈಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಅರೌಂಡ್ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ನಿಮಗೆ ಡೈನಮಿಕ್ ಸಿಸ್ಟಮ್ ಕಾಷನ್ ಅಂದರೆ ಇಲ್ಲೊಂದು ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಒಂದು ಸಿಗ್ನಲ್ ಬಂದಿದೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ₹63 ಪ್ರೀಮಿಯಮ್ ನಡೀತಿದೆ ಎಕ್ಸಿಟ್ ಮಾಡೋ ಟೈಮ್ಗೆ. ಓಕೆ, ಸೊ ಎಂಟ್ರಿ ಮಾಡಿದಾಗ ನಾವು ಎಷ್ಟಕ್ಕೆ ಮಾಡಿದ್ವಿ, ₹22 ಪ್ರೀಮಿಯಮ್ಗೆ ನಾವು ಎಂಟ್ರಿ ತೊಗೊಂಡಿದ್ದೀವಿ ಅಂದರೆ ಇದ್ರದ್ದು ಲಾಟ್ ಸೈಜ್ ನೋಡಿದ್ರೆ 550 ಲಾಟ್ ಸೈಜ್ ಇದೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು, ₹22ಗೆ ₹12,100 ಇನ್ವೆಸ್ಟ್ಮೆಂಟ್ ಆಯಿತು ಅಲ್ವಾ. ₹12,100 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 5ನೇ ತಾರೀಕು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ನೀವು ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸಿಟ್ ಮಾಡ್ತೀರಾ. ಎಕ್ಸಿಟ್ ಮಾಡೋವಾಗ ಎಷ್ಟು ಪ್ರೀಮಿಯಮ್ ಆಯಿತು, ₹63 ಪ್ರೀಮಿಯಮ್ಗೆ ನೀವು ಎಕ್ಸಿಟ್ ಮಾಡಿದ್ದೀರಾ ಅಂದರೆ ₹23,550 ಪ್ರಾಫಿಟ್ ನಿಮಗೆ ಈ ಒಂದು ಸಿಂಗಲ್ ಟ್ರೇಡಲ್ಲೇ ಸಿಕ್ಕಿದೆ. ಆಲ್ಮೋಸ್ಟ್ ಕ್ಲೋಸ್ ಟು 200% ರಿಟರ್ನ್. 4ನೇ ತಾರೀಕು ಎಂಟ್ರಿ, 5ನೇ ತಾರೀಕು ಎಕ್ಸಿಟ್. ಓಕೆ, ಸೊ ಇವತ್ತಿನ ದಿವಸ ನಾನು
5ನೇ ತಾರೀಕು ಆಗಿರೋಂಥ ಟ್ರೇಡ್ ಬಗ್ಗೆ ನಿಮಗೆ ತೋರಿಸ್ತಿದ್ದೀನಿ. ಬಟ್ 5ನೇ ತಾರೀಕು ನಾವು ಅಲ್ಲಿ ಎಕ್ಸಿಟ್ ಮಾಡಾದಮೇಲೆ ಅಲ್ಲಿಂದ ಏನಾಗಿದೆ ನೋಡಿ, ಪ್ರೈಸ್ ಇನ್ನೂ ಫರ್ದರ್ ಇನ್ಕ್ರೀಸ್ ಆಗಿಬಿಟ್ಟಿದೆ, ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಬಟ್ ಇವಾಗ ನೀವು ಯೋಚನೆ ಮಾಡ್ತಿರ್ಬೋದು, ಅಲ್ಲೇ ಎಕ್ಸಿಟ್ ಮಾಡೋಕ್ಕೆ ಹೇಳ್ಬಿಟ್ರಲ್ಲ ಅಂತ. ಅಲ್ಲಿ ಎಕ್ಸಿಟ್ ಅಲ್ಲ, ಅಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೋಬೇಕು ಅಂತ ನಾನು ಹೇಳಿರೋದು. ಸೊ ನೀವು ಡೈನಮಿಕ್ ಮೆಂಬರ್ಸ್ ನೀವು ಟ್ರೈನಿಂಗ್ ಅಟೆಂಡ್ ಮಾಡಿರೋದ್ರಲ್ಲಿ ನಿಮಗೆ ಗೊತ್ತು, ಆಪ್ಷನ್ಸ್ ಟ್ರೇಡಿಂಗ್ ಮಾಡೋವಾಗ ನಾವೇನು ಮಾಡ್ತೀವಿ, ಸಡನ್ ಪಾಯಿಂಟಲ್ಲಿ ಆ ಸಿಸ್ಟಮ್ ಡೈನಮಿಕ್ ಲೈವಲ್ಲಿ ಸಿಗ್ನಲ್ ಬಂದಾಗ ಪ್ರಾಫಿಟ್ನ ಸೆಕ್ಯೂರ್ ಮಾಡ್ಕೊತೀವಿ. ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳೋದಂದರೆ ಬಂದಿದ್ದ ಪ್ರಾಫಿಟ್ ಜಾಬ್ಗೆ ಹಾಕ್ಕೊಂಡು ಪೊಸಿಷನ್ ಹಾಗೆ ಇಟ್ಕೋಬೇಕು. ಅದು ಹೇಗೆ ಮಾಡೋದು ಅಂತ ಟ್ರೈನಿಂಗಲ್ಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ಅದರ ಪ್ರಕಾರ ನೋಡಿದ್ರೆ ಇವತ್ತಿನ ತನಕನೂ ನಿಮ್ಮ ಹತ್ರ ಕಾಲ್ ಆಪ್ಷನ್ ಹಾಗೆ ಇರಬೇಕು. ಅದೇ ನೀವು ಕಾಲ್ ಆಪ್ಷನ್ ಮಾಡಿದೆ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಿದರೆ ಇವತ್ತಿನ ತನಕನೂ ಫ್ಯೂಚರ್ಸಲ್ಲಿ ನಿಮ್ಮ ಹತ್ರ ಲಾಂಗ್ ಪೊಸಿಷನ್ ಹಾಗೆ ಇರಬೇಕು. ನೆಕ್ಸ್ಟ್ ನಾಳೆ ದಿವಸಕ್ಕೆ ನಿಮಗೆ ಎಕ್ಸಿಟ್ ಬಂದಾಗಲೇ ನೀವು ಎಕ್ಸಿಟ್ ಮಾಡಬೇಕು. ಬಟ್ ಇಲ್ಲಿ ತನಕನೂ ಹೋಲ್ಡೇ. ಬಟ್ 5ನೇ ತಾರೀಕು ಅಲ್ಲೊಂದು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳೋದಲ್ಲದೆ ನಿಮಗೆ ಮತ್ತೆ ಇವತ್ತಿನ ದಿವಸನೂ ಟಾಪಲ್ಲಿ ಇನ್ನೊಂದು ಸತಿ ಪ್ರಾಫಿಟ್ ಸೆಕ್ಯೂರ್ ಮಾಡಿಸಿದೆ ಈ ಡೈನಮಿಕ್ ಲೈಫ್. ಸೊ ಅಲ್ಲಿಂದ 5ನೇ ತಾರೀಕಿಂದ ಇವತ್ತು ತನಕನೂ ಪ್ರಾಫಿಟಲ್ಲೇ ನಿಮ್ಮ ಟ್ರೇಡ್ ಕಂಟಿನ್ಯೂ ಆಗಿ ಪ್ರಾಫಿಟೇ ನಿಮ್ಗೆ ಅಡಿಷ್ನಲ್ ಪ್ರಾಫಿಟ್ ಜನ್ರೇಟ್ ಮಾಡಿದೆ. ಇದು ಬ್ಯೂಟಿ ಆಪ್ಷನ್ಸ್ ಟ್ರೇಡಿಂಗಲ್ಲಿ, ಎಸ್ಪೆಷಲಿ ಡೈನಮಿಕ್ ಲೈವ್ ಫಾಲೋ ಮಾಡಿದಾಗ ಅಲ್ವಾ. ಸೊ ಈ 3 ದಿವಸ 5ನೇ ತಾರೀಕು, 6ನೇ ತಾರೀಕು ಮತ್ತು 7ನೇ ತಾರೀಕು ಆಗಿರೋಂಥ ಟ್ರೇಡ್ಸ್ ಬಗ್ಗೆ ಡೀಟೇಲ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮ್ಮ ಟ್ರೇಡಿಂಗನ್ನು ಇನ್ನೂ ಈಸಿ ಮಾಡುತ್ತೆ. ನೀವು ಹತ್ರ ಇರೋ ಇನ್ಸ್ಟ್ರಕ್ಷನ್ನ ಎಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಫಾಲೋ ಮಾಡಿ ನೀವು ಟ್ರೇಡ್ ಮಾಡ್ಬೋದು ಅನ್ನೋದಕ್ಕೆ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಯಾವುದೇ ಸ್ಟಾಕಲ್ಲಿ ಬೈ ಕಾಲ್ ಆಪ್ಷನ್ ಅಥವಾ ಬೈ ಪುಟ್ ಆಪ್ಷನ್ ಅಂತ ಬಂದಾಗ ಆ 10 ಸಿಚುವೇಷನ್ಸಲ್ಲಿ ಯಾವ ಸಿಚುವೇಷನ್ಗೆ ಈ ಕರೆಂಟ್ ಸಿನಾರಿಯೋ ಮ್ಯಾಚ್ ಆಗುತ್ತೆ ನೋಡಿ, ಅಲ್ಲಿ ತುಂಬ ಕ್ಲಿಯರ್ ಕಟ್ಟಾಗಿ ಬರೆದಿರೋ ಇನ್ಸ್ಟ್ರಕ್ಷನ್ ನೋಡಿ ಏನು ಹೇಳಿದೆ ಅಷ್ಟೇ ಮಾಡಿ, ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಹೌದಲ್ವಾ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಬೆನಿಫಿಟ್ ಆಗುತ್ತೆ ಅಂದ್ಕೊತೀನಿ. ಮತ್ತು ಬರೋ ವೀಕ್ ಆಗೋಂಥ ಟ್ರೇಡಲ್ಲಿ ಎಲ್ಲರೂ ನಿಮ್ಮ ಪ್ರಾಫಿಟ್ಸ್ನ ಎಂಜಾಯ್ ಮಾಡಿ. ನಮಸ್ತೆ.